ಇದೇ ನೋಡಿ ಸ್ನೇಹಿತರೆ, ಆ್ಯಂಕರ್ ಅನುಶ್ರೀ ಮೇಡಮ್ ಅವರ ಮನೆ. ಸೊ ಹೊಸ್ದಾಗಿ ಕಟ್ಸಿರೋದು. ಇತ್ತೀಚೆಗೆ ಅವರ ಮದುವೆ ಆಯಿತು. ಸೊ ಇದೇ ನಮ್ಮ ಆ್ಯಂಕರ್ ಅನುಶ್ರೀ ಮೇಡಮ್ ಅವರ ಮನೆ, ತೂರಳ್ಳಿ ಫಾರೆಸ್ಟ್ ಆಪೋಸಿಟಲ್ಲೇ ಇರೋದು. ಹಾಯ್ ಎಲ್ಲ ಸ್ನೇಹಿತರೆ, ಸೊ ಎಲ್ಲರಿಗೂ ಶಿವರಾಜ್ ಶಿವರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ ಪಟಾಲಮ್ಮ ದೇವಸ್ಥಾನ. ಸೊ ಉತ್ರಳ್ಳಿ ನೆಕ್ಸ್ಟ್ ಸ್ಟಾಪೇ ಬಂದು ಪಟಾಲಮ್ಮ ದೇವಸ್ಥಾನ. ಇದು ಕೆಂಗೇರಿಗೆ ಹೋಗೋ ರಸ್ತೆ. ಉತ್ರಳ್ಳಿ ಡಿಪೋ ಆದಮೇಲೆ ಕೆಂಗೇರಿಗೆ ಹೋಗೋ ರಸ್ತೆ. ಸೊ ಡಿಪೋ ಆಯ್ತಾ ನೆಕ್ಸ್ಟ್ ಸ್ಟಾಪ್ ಬಂದೆ ಪಟಾಲಮ್ಮ ದೇವಸ್ಥಾನ. ಈ ದೇವಸ್ಥಾನದಿಂದ ಇವತ್ತು ನಾನು ನಿಮಗೆ ಯಾವ ಸೆಲೆಬ್ರಿಟಿ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ಒಂದು ಹ್ಯಾಂಕರಿಂಗ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತಂತೆ. ಸೊ ನೋಡಿ, ಇದೆ ಪಟಾಲಮ್ಮ ದೇವಸ್ಥಾನ. ಸೊ ನಮ್ಮ ಕರ್ನಾಟಕದ ಹೆಮ್ಮೆ ಆ್ಯಂಕರಿಂಗ್ ಅಂತಂದ್ರೆ ಅದು ಆ್ಯಂಕರ್ ಅನುಶ್ರೀ ಮೇಡಮ್ ಅವರು. ಸೊ ಇವತ್ತು ನಾನು ನಿಮಗೆ ಆ್ಯಂಕರ್ ಅನುಶ್ರೀ ಮೇಡಮ್ ಅವರ ಮನೆ ಎಲ್ಲಿದೆ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಸ್ನೇಹಿತರೆ, ಈಗ ನೋಡಿ, ಉತ್ತರಳ್ಳಿಗೆ ಬರ್ತಾ ನಮಗೆ ಒಂದು ಸರ್ಕಲ್ ಸಿಗುತ್ತೆ. ಈ ಸರ್ಕಲಲ್ಲಿ ರೈಟಿಗೆ ತಗೋಬೇಕಾಗುತ್ತೆ. ಸೊ ಪಟಾಲಮ್ಮ ದೇವಸ್ಥಾನದಿಂದ ಸ್ವಲ್ಪ ಒಂದು 500 ಮೀಟರ್ಸ್ ಬ್ಯಾಕ್ ಬರಬೇಕಾಗುತ್ತೆ. ಸೊ ಇಲ್ಲಿ ಡೌನ್ಗೆ ಒಂದು ರೋಡ್ ಹೋಗುತ್ತೆ. ಈ ಡೌನ್ಗೆ ನೇರವಾಗಿ ಹೋಗ್ಬೇಕಾಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಪಾಕಶಾಲಾ ಅಂತ ಒಂದು. ನಾನು ಬರ್ತಿದ್ದೀನಿ ಚಿನ್ನ. ಸೊ ಇಲ್ಲಿ ನಮಗೆ ರೈಟ್ ಸೈಡಲ್ಲಿ ಪಾಕಶಾಲಾ ಅಂತ ಒಂದು ಹೋಟೆಲ್ ಇದೆ. ಈ ರೋಡೇ ನೇರವಾಗಿ ಡೌನ್ಗೆ ಹೋಗ್ಬೇಕಾಗುತ್ತೆ. ಮತ್ತು ಇಲ್ಲಿ ಬ್ರಿಗೇಡ್ 7 ಗ್ರೇಡ್ ಅಪಾರ್ಟ್ಮೆಂಟ್ ಒಂದಿದೆ ಡೆಡ್ ಎಂಡ್ಗೆ. ಸೊ ಅಲ್ಲಿಗೆ ನಾವು ರೈಟ್ಗೆ ತಗೋಬೇಕಾಗುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಒಂದು ಆ್ಯಂಕರಿಂಗ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ. ಅದರಲ್ಲೂ ಕರ್ನಾಟಕದ ನಂಬರ್ 1 ಆ್ಯಂಕರಿಂಗ್ ಅಂತಲೇ ಮತ್ತು ಹೆಚ್ಚು ಪ್ರಶಸ್ತಿ ಹೊಂದಿರುವ ಆ್ಯಂಕರಿಂಗ್ ಅಂದ್ರೇ ಅದು ನಮ್ಮ ಅನುಶ್ರೀ ಮೇಡಮ್ ಅವರು. ಯಾವುದಾದ್ರೂ ಒಂದು ಆ್ಯಂಕರಿಂಗ್ ನಡೆಸಬೇಕು, ಏನಾರೋ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಪ್ರೋಗ್ರಾಮ್ನ ಸರಳತೆಯಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತಂದರೆ ಅದು ಆ್ಯಂಕರಿಂಗು ಮೇಯ್ನ್ ಮುಖ್ಯ ಆಗುತ್ತೆ. ಸೊ ಅದರಲ್ಲಿ ಪಟ 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 ಅಂತ ಮಾತಾಡೋದು ಆ್ಯಂಕರಿಂಗ್ ಅಂದರೆ ಅದು ನಮ್ಮ ಅನುಶ್ರೀ ಮೇಡಮ್ ಅವರು ಇತ್ತೀಚೆಗೆ ಮದುವೆಕರ ಆಯಿತು. ಸೊ ಅವರ ಜೀವನ ಸುಖಕರವಾಗಿ ನಡೆಯಲಿ ಅಂತ ಆಶಿರ್ತಾ. ಸೊ ನೋಡಿ, ಇಲ್ಲೊಂದು ಸರ್ಕಲ್ ಥರ ಬರುತ್ತೆ. ಈ ಸರ್ಕಲ್ಗೆ ನಾವು ನೇರವಾಗಿ ಹೋಗ್ಬೇಕಾಗತ್ತೆ. ಸೊ ಇಲ್ಲಿಂದ ನಿಮಗೆ ನೇರವಾಗಿ ಕಾಣುತ್ತಲ್ಲ, ಅದೇ 7 ಗ್ರೇಡ್ ಅಪಾರ್ಟ್ಮೆಂಟು. ಹಾಗೆ ಸ್ನೇಹಿತರೆ, ನಿಮಗೆ ಬೇರೆ ಯಾವುದೊಂದು ಸೆಲೆಬ್ರಿಟಿ ಮನೆಗಳು ಬೇಕಂದ್ರೆ ಕಮೆಂಟ್ಸ್ ಮಾಡಿ. ಸೊ ನಾನು ತೋರಿಸ್ತೀನಿ. ಸೊ ಹೀಗೆ ನಾವು ನೇರವಾಗಿ ಹೋಗ್ತಾ ಇರಬೇಕಾಗುತ್ತೆ. ಈ ಸ್ಥಳ ಬಂದು ತೂರಳ್ಳಿ ಫಾರೆಸ್ಟು. ಸೊ ನಮಗೆ ಪಕ್ಕದಲ್ಲಿ ತೂರಳ್ಳಿ ಫಾರೆಸ್ಟ್ ಇದೆ. ಫಾರೆಸ್ಟ್ ಆಪೋಸಿಟಲ್ಲಿ ಈ ರೋಡ್ ಬರೋದು. ಸೊ ನಾವಿಲ್ಲಿ ಡೆಡ್ ಎಂಡಿಗೆ ಬಂತೆ ಅಂತಂದರೆ ರೋಡ್ ಇಲ್ಲಿ ಲೆಫ್ಟ್ಗಾಗುತ್ತೆ. ಸೊ ನಾವಿಲ್ಲಿ ನೋಡ್ಬೋದು, ಇದೆ ಬ್ರಿಗೇಡ್ 7 ಗ್ರೇಡೆಡ್ ಅಪಾರ್ಟ್ಮೆಂಟ್ ಇದು. ಸೊ ಇಲ್ಲಿ ನಾವು ಲೆಫ್ಟ್ಗೆ ತಗೋಬೇಕಾಗುತ್ತೆ. ಇಲ್ಲಿ ಮುಂದೆ ಹೋಯ್ತು ಅಂದರೆ ಲೆಫ್ಟ್ ಸೈಡಲ್ಲಿ ಒಂದು ಕೆರೆ ಇದೆ, ಇದೊಂದು ರಾಜಕಾಲುವೆ ಇದೆ. ಸೊ ಇಲ್ಲಿ ನಾವು ನೇರವಾಗಿ ಹೋಗ್ಬೇಕಾಗುತ್ತೆ. ಸೊ ಗುಬ್ಲಾಳದ ಒಳಗಡೆ ತೂರಳ್ಳಿ ಫಾರೆಸ್ಟ್ ಅಂತ ಬರುತ್ತೆ. ತೂರಳ್ಳಿ ಫಾರೆಸ್ಟ್ ಬ್ಯಾಕ್ ಸೈಡಲ್ಲೇ ಈ ರೋಡ್ ಇರೋದು. ಸೊ ಇಲ್ಲಿ ನಾವು ರೈಟಿಗೆ ತೊಗೊಂಡು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ಗೆ ತಗೋಬೇಕಾಗುತ್ತೆ. ಸೊ ಇಲ್ಲಿಂದ ಪಕ್ಕದ ರೋಡ್ಗೆ ಗುಬ್ಲಾಳ ರೋಡ್ಗೆ ಹೋಗೋದಕ್ಕೆ 500 ಮೀಟರ್ ದೂರ ಅಷ್ಟೇ ಇರೋದು. ಸೊ ಇಲ್ಲಿಂದ ನಾವು ಹಿಂಗೆ ನೇರವಾಗಿ ಹೋಗ್ಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಸೊ ನಾವು ಇಲ್ಲಿಂದ ನೇರವಾಗಿ ಹೋಗ್ಬೇಕಾಗತ್ತೆ. ಎಷ್ಟೋ ಜನ ಕೇಳ್ತಾಯಿದ್ರು, ಮೊದಲು ಅನುಶ್ರೀ ಮೇಡಮ್ ಅವರು ಯಶವಂತಪುರದಲ್ಲಿದ್ದು. ಸೊ ಅಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿದ್ದು. ಸೊ ಅಪಾರ್ಟ್ಮೆಂಟ್ ಖಾಲಿ ಮಾಡಿಕೊಂಡು ಮದುವೆ ಆದಮೇಲೆ ಅವ್ರದ್ದೇ ಆದ ಸ್ವಂತ ಜಾಗ ತೊಗೊಂಡು ಮನೆ ಕಟ್ಟಿ ಫುಲ್ ಬಿಲ್ಡಿಂಗ್ ಅವರೇ ಇರೋದು. ಸೊ ಅವ್ರು ನಿಮಗೆ ಸಿಗಬೇಕು ಅಂತಂದರೆ ಶೂಟಿಂಗ್ ಹೋಗೋ ಟೈಮದಲ್ಲಿ ಸಿಗ್ತಾರೆ. ಸಂಡೇ ಹೊತ್ತು ಸಿಗೋದಿಲ್ಲ. ಯಾವಾಗ ಶೂಟಿಂಗ್ ಹೋಗ್ತಾರೆ ಸಂಜೆ ಹೊತ್ತು, ಸೊ ಆವಾಗ ಸಿಗ್ತಾರೆ. ಮತ್ತು ಅಕ್ಕಪಕ್ಕ ಹೋಗಿ ಯಾರಿಗೂ ತೊಂದರೆ ಕೊಡಬೇಡಿ. ಸೊ ಈಗ ನಾವು ನೇರವಾಗಿ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿಂದ ನೇರವಾಗಿ ಹೋಗ್ಬೇಕಾಗುತ್ತೆ. ಇಲ್ಲಿ ಡೆಡ್ ಎಂಡ್ ಆಯಿತು ಅಂದರೆ ರೋಡ್ ಸ್ವಲ್ಪ ಟರ್ನ್ ಆಗುತ್ತೆ.
ಅಲ್ಲಿಗೆ ರೈಟ್ ತೊಗೊಂಡು ಮತ್ತೆ ಲೆಫ್ಟ್ ತೊಗೋಬೇಕಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ನಾವು ಸ್ವಲ್ಪ ರೈಟ್ ತೊಗೊಂಡು ಲೆಫ್ಟ್ಗೆ ತೊಗೋಬೇಕಾಗುತ್ತೆ. ಸೊ ಈ ಕಡೆ ಲೆಫ್ಟಿಗೆ ತೊಗೋಬೇಕಾಗುತ್ತೆ. ಸ್ವಲ್ಪ ಮುಂದೆ ಹೋದರೆ ಫಸ್ಟ್ ರೈಟ್ ಅಲ್ಲ, ಸೆಕೆಂಡ್ ರೈಟ್ ತೊಗೋಬೇಕಾಗುತ್ತೆ. ಸೊ ಸೆಕೆಂಡ್ ರೈಟ್ ತೊಗೊಂಡು ಅಂದರೆ ಅವ್ರ ಮನೆ ಫಸ್ಟೇ ಇದೆ. ಸೊ ಇಲ್ಲಿ ನಾವು ಬಲ್ಕೆ ತೊಗೋಬೇಕಾಗತ್ತೆ. ಸೊ ಇಲ್ಲಿ ಈ ರೋಡಲ್ಲೇ ಅನುಶ್ರೀ ಮೇಡಮ್ ಅವರ ಮನೆ ಇರೋದು. ಸೊ ಇಲ್ಲಿ ಕಾಣುತ್ತಲ್ಲ, ಈ ಫಸ್ಟ್ ಬಿಲ್ಡಿಂಗೇನೆ ಆ್ಯಂಕರ್ ಅನುಶ್ರೀ ಮೇಡಮ್ ಅವರ ಮನೆ. ನೋಡಿ, ಇದೆ ನಮ್ಮ ಆ್ಯಂಕರ್ ಅನುಶ್ರೀ ಮೇಡಮ್ ಅವರ ಮನೆ. ನೋಡಿ, ಸತ್ಯಶ್ರೀ ಅಂತ ಇದೆಯಲ್ಲ, ಇದೇ ಮನೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸೆಲೆಬ್ರಿಟಿ ಮನೆಯೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ಡೇ.